ಸ್ವಲ್ಪ ಅಲ್ಲಿ ನೋಡು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. ನಿಜ ಹೇಳ, ನನಗೆ ಅವನ ಮೇಲೆ ನಿಜವಾಗ್ಲೂ ನಂಬಿಕೆನೇ ಇಲ್ಲ. ಎತ್ಕೊಂಡು ಹೋಗೋಣ ಬಾ. ಅಜ್ಜಿ ಗಿಫ್ಟ್ ಕೊಡ್ಬೇಕಾದ್ರೆ ನೋಡ್ಕೊಂಡ್ ಕೊಡಿ, ಅಲ್ಲೇ ಓಪನ್ ಮಾಡಿ ಮರ್ಯಾದೆ ತೆಗಿತಿದ್ದಾರೆ. ಬಂದ್ಬಿಟ್ಲು. ನೀನು ಸರಿಯಾಗಿ ತೀರ್ಮಾನ ತಗೊಂಡಿದ್ಯಾ ತಾನೆ? ಹೌದು, ನನ್ ಮನ್ಸಿಗೆ ಸರಿ ಅನ್ಸೋದನ್ನೇ ನಾನ್ ಮಾಡ್ತೀನಿ. ಈಗ ಓವರ್ ಆಗಿ ಮಾತಾಡಿದ್ವು. ಆ ಕಡೆ ಹೋಗೋಣ ಬನ್ನಿ ಬೇಗ. ನಾವು ಇವಳನ್ನ ಎತ್ತಕೊಂಡು ಹೋಗ್ತಿದೀವ ಅಥವಾ ಇವಳೆ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾಳ? ಗಾಡಿ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇರೋಣ. ಓಕೆ, ನಾವು ಬಂದ್ಬಿಡ್ತೀವಿ. ನೋಡ್ಕೊಂಡು ಬನ್ನಿ ಬನ್ನಿ. ಯಾರಾದ್ರೂ ಎಲ್ಲೋ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಫೋಟೋ ತೆಗೊಳಕ್ಕೆ ಅಂತ ಹೇಳಿ. ಸರಿಪ ಎಲ್ರು ನೀವು ನಾಳೆ ಕುಟುಂಬದ ಜೊತೆಗೆ ಚರ್ಚೆ ಬರ್ಬೇಕು. ನಾನು ಕಾಯ್ತಾ ಇರ್ತೀನಿ, ಸರಿನಾ? ಸರಿ. ಏನ್ರಿ ಸ್ವಲ್ಪ ಇಲ್ಲಿ ಬನ್ನಿ. ಏನೇ? ನನ್ಗೆ ಯಾಕೋ ಡೌಟ್ ಆಗ್ತಿದೆ. ಯಾಕೆ? ಅನು ಕಾಣಿಸ್ತಿಲ್ಲ. ಕಾಣ್ತಿಲ್ವಾ? ಅಯ್ಯೋ, ಮೆತ್ತಗ್ ಮಾತಾಡಿ. ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ನನ್ ಫೋನ್ ಕೊಡಿಲಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಇನ್ನೊಂದ್ಸಲ ಕಾಲ್ ಮಾಡಿ ನೋಡಿ. ಅಣ್ಣ, ನನ್ ರೂಮ್ ಪೂರ್ತಿ ಹುಡುಕ್ದೆ, ಅನು ಎಲ್ಲೂ ಕಾಣಿಸ್ತಿಲ್ಲ. ನಾವು ಪೊಲೀಸ್ಗೆ ಹೇಳೋಣವಾ? ಅಯ್ಯೋ ಏನ್ರಿ ಇವಾಗ ಏನ್ ಮಾಡೋದು? ಮರ್ಯಾದೆ ತೆಗ್ಬಿಟ್ಲು. ಹೋಗೋ ದಾರಿಲಿ ನನ್ನ ಡ್ರಾಪ್ ಮಾಡಿ ಹೋಗಿ. ಬಿಡ್ತೀನೋ? ಪ್ರೀತಿಯ ಲೋಕದಿಂದ ನಾನು ನಿಮ್ಮ ಪ್ರೀತಿ. ಈ ರಾತ್ರಿಯ ಸಮಯದಲ್ಲಿ ನನ್ನೊಲವೇ ನಾನ್ ನಿನ್ನ ನೆನೆಸ್ಕೊಳ್ತಾ ಇದ್ದೀನಿ. ಈ ಹೊತ್ನಲ್ಲಿ ಈ ಹಾಡು ನನ್ನನ್ನ ತುಂಬಾ ಕಾಡ್ತಾ ಇದೆ. ಈ ರಾತ್ರಿಲಿ ಈ ಹಾಡ್ನ ಕೇಳ್ತಾ ನಾವು ಸಮಯ ಕಳೆಯೋಣ. ಓ, ಇಲ್ಲಿದ್ದೀರಾ? ಹೌದು, ಇದೆಷ್ಟು? ನೀನು ನಿನ್ ಫ್ರೆಂಡಿಗೆ ಫೋನ್ ಮಾಡು. ಅವಳಿಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಕೇಳು. ಒಂದ್ ನಿಮಿಷ ಇರಿ. ಮೊದ್ಲು ನಾವಿಬ್ರು ಮಾತಾಡ್ಬೇಕು, ಆಮೇಲೆ ಬೇರೆಯವ್ರ ಜೊತೆ. ಎಲ್ಲ ದಿಢೀರ್ ಅಂತ ನಡೆದ್ಬಿಡ್ತು. ಹೇಳಲೆ. ಇವಳು ಮದ್ವೆಗೆ ಹೋಗಿದ್ದು, ಆದ್ರೆ ನಾನ್ ಬೇಕಂತ ಬಂದ್ಲು. ಇವಳು ನನ್ನ ವೈಫ್. ಇವರು ಅನು. ಏನ್ ಮಾಧವ್, ಏನ್ ನಡೀತಿದೆ? ಎಲ್ಲನೂ ಕೈ ಮೀರ್ ಹೋಯ್ತು. ನನಗ್ ಚೂರು ಅರ್ಥ ಆಗ್ತಾ ಇಲ್ಲ. ಅದನ್ನೆಲ್ಲ ಆಮೇಲೆ ಹೇಳ್ತೀವಿ, ಮೊದಲು ನಾವು ಒಳಗ್ ಬರ್ಬೋದಾ? ಒಳಗ್ ಬನ್ನಿ. ಬಾರ. ಇಲ್ಲ, ನಿಲ್ಲಿ ಒಂದ್ ನಿಮಿಷ. ಚಪ್ಲಿ ಎಲ್ಲ ಹೊರಗ್ ಬಿಟ್ ಬನ್ನಿ. ತಪ್ಪು ತಿಳ್ಕೊಬಿಡಿ, ಅವಳು ತುಂಬಾ ಶುದ್ಧ. ಬಲ್ಗಲಿಟ್ ಬಾ. ವಾಟ್ ಹ್ಯಾವ್ ಯು ಡನ್ ಮಾಧವ್? ಇಟ್ಸ್ ಸೋ ಅನ್ಫೇರ್. ಇನ್ನು ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಾ? ಮಕ್ಳು ಹುಟ್ಟುತ್ತ. ಹಾ, ಆ ದೊಡ್ಡ ಮಗು ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ಇವನ್ ಜೊತೆ ಓಡ್ ಬಂದಿರೋದು. ಆದ್ರೆ ಇದೇನು ದೊಡ್ಡ ಸಮಸ್ಯೆ ಏನು ಅಲ್ಲ, ನಾವು ಸಾಲ್ವ್ ಮಾಡ್ಬಿಡೋಣ. ಹೇಗ್ ಸಾಲ್ವ್ ಮಾಡಕ್ಕಾಗತ್ತೆ ಅಂತ ಹೇಳ್ತೀರಾ? ನೀನ್ ಹೇಗ್ ಸಾಲ್ವ್ ಮಾಡ್ತೀಯ? ನಾವ್ ಬೇಕಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಹೋಟ್ಲಿಗೋ ಇಲ್ಲ ರೂಮ್ಗೋ ಹೋಗ್ಬಿಡ್ತೀವಿ. ಜೆರಿ, ನೀವಿಲ್ ಬಂದಿರೋದಕ್ ನಾನು ಹೀಗೆ ಹೇಳ್ತಾ ಇಲ್ಲ. ನಾನ್ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ. ಏನ್ ಟೆನ್ಷನ್ ಆಗ್ಬೇಕಾಗಿಲ್ಲ. ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣವಾ? ಪೊಲೀಸ್ಗೆ ಅವರೇ ಹೇಳಿದ್ದಾರೆ. ಜೆರಿ, ನಿನ್ ಫೋನ್ ಕೊಡು. ಹಲೋ, ನಾನು ಅನು ಮಾತಾಡ್ತೀನಿ. ಹಾ, ನಂಗೊತ್ತು. ಜರ್ನಿ ಎಲ್ಲ ಚೆನ್ನಾಗಿತ್ತಾ? ನೀವು ಹೋಗೋ ಜಾಗಕ್ಕೆ ಸೇಫ್ ಆಗಿ ಹೋಗಿ ತಲುಪಿದ್ರಾ?
ನೀವು ಒಲಿಂಪಿಕ್ಸ್ಗೆ ಹೋಗ್ಬೇಕು. ಹೈ ಜಂಪ್ ಅಲ್ಲಿ ನಿಂಗೆ ಗೋಲ್ಡ್ ಮೆಡಲ್ ಕನ್ಫರ್ಮ್. ನನ್ನ ನೀವು ಕ್ಷಮಿಸ್ಬಿಡಿ. ಎದಕ್ಕೆ? ನಾನ್ ಮಾಡಿದ್ದು ದೊಡ್ಡ ತಪ್ಪು. ನೀವ್ ಇಷ್ಟ ಇಲ್ಲ ಅಂತ ನಾನು ನಿಮಗ್ ಮೊದ್ಲೇ ಹೇಳಿರ್ಬೇಕು. ನಿಮ್ ಜೊತೆ ಲೈಫ್ ಪೂರ್ತಿಯಾಗಿ ಲೀಡ್ ಮಾಡ್ಬೇಕು ಅಂದಾಗ ಇಲ್ಲ ನೋಡಮ್ಮ, ಇದೆಲ್ಲ ನಡೆದದ್ದು ಒಳ್ಳೇದಕ್ಕೆ. ಇವತ್ ನೀನ್ ಕಾಂಪೌಂಡ್ ಹಾರ್ದೆ, ಇಲ್ಲಿಗ್ ಮುಗೀತು. ಮದ್ವೆ ಆದ್ಮೇಲೆ ನಿನ್ ಲವರ್ ನೀನ್ ನೋಡಿದ್ರೆ ಅವನ್ ಕಾಂಪೌಂಡ್ ಹಾರ್ತಿದ್ದ. ಆಮೇಲೆ ನಂಗೆ ಸರಿಯಾಗಿ ನಿದ್ದೆ ಮಾಡಕ್ಕಾಗತ್ತಾ? ಸೆಕ್ಯೂರಿಟಿ ಇಡ್ಬೋದು, ಆದ್ರೆ ಅವ್ನಿಗೆ 15 ರಿಂದ 20 ಸಾವಿರ ಸಂಬಳ ಕೊಡ್ತಾರೆ. ರಿಟರ್ನ್ಸ್ ಇಲ್ದೆ ಇನ್ವೆಸ್ಟ್ಮೆಂಟ್ ಅಂತೂ ನಾನ್ ಮಾಡಲ್ಲ. ಈಗ ಸಮಸ್ಯೆ ಏನಂದ್ರೆ ಈ ಬಿಸ್ನೆಸ್ ಅಲ್ಲಿ ನಾನೊಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಹುಚ್ಚು ನನ್ನ. ಆಮೇಲೆ ಕ್ಯಾಟ್ರಿಂಗ್, ಕಾಸ್ಟ್ಯೂಮ್ಸ್, ಆರ್ನಮೆಂಟ್ಸ್, ಇನ್ನು ಏನೇನೋ ಇದೆ. ಆ ನೆಕ್ಲೆಸ್ ನಾನು ಅಲ್ಲೇ ಇಟ್ಟು ಬಂದೆ ಶೆಲ್ಫ್ ಪಕ್ಕದಲ್ಲಿ. 4,32,015 ರೂಪಾಯಿ. ಪ್ಲಸ್ 12% GST ಬೇರೆ ಇದೆ. ಅದು ಹೆಂಗಾದ್ರೇನು ನಾನು ಅದನ್ನ ತಗೊಂಬಂದ್ಬಿಟ್ಟೆ. ನಾಳೆನೆ ಹೋಗಿ ಅದೇ ಅಂಗಡಿಗೆ ವಾಪಸ್ ಕೊಡ್ತೀನಿ. ಮಾರ್ಕೆಟ್ ಅಲ್ಲೂ ಬೆಲೆ ಏರಿರುತ್ತೆ. ಅದರಿಂದ 15 ಲಕ್ಷನು, ಅದು ಅಲ್ಲದೆ ಬ್ಯಾಂಕ್ ಇಂಟ್ರೆಸ್ಟ್ 9.9 ಇದೆ. ನಂಗೆ ತೊಂದ್ರೆನೇ ಇಲ್ಲ. ಐ ಆಮ್ ಹ್ಯಾಪಿ. ಅವ್ನ್ ಮೂತಿಗ್ ಸರಿಯಾಗಿ 4 ಬಾರ್ಸಿ ಮೂತಿ ಹೊಡೆದಾಗ ಬರ್ಬೇಕು. ಯಾರು? ಹಲೋ ಹಲೋ ಹಲೋ. ಇನ್ ಮುಂದೆ ಏನು ಸಮಸ್ಯೆ ಇರಲ್ಲ ತಾನೆ? ಒಂದ್ ಸಮಸ್ಯೆ ಇದೆ ಕಣ. ಹಾ? ಇಲ್ಲಿರೋದು ಒಂದೇ ರೂಮೆ. ಮೇಲೆ ಓನರ್ ಇದಾರೆ. ಆಪೋಸಿಟ್ ಅಲ್ಲೂ ಈಗ ಒಬ್ರು ರೆಂಟಿಗೆ ಬಂದಿದ್ದಾರೆ. ಆ ರೂಮಲ್ಲಿ ಅವ್ರಿರ್ಲಿ, ನಮಗ್ ಫ್ರೀಯಾಗಿ ಹಾಲ್ ಇದೆಯಲ್ಲ. ಅಯ್ಯೋ ಅದೆಲ್ಲ ಬೇಡ, ನಾವ್ ಇಲ್ಲೇ ಮಲ್ಕೋತೀವಿ. ಓಕೆ ತಾನೆ? ಅದ್ರಲ್ಲೇನ್ ತೊಂದ್ರೆ ಇಲ್ಲ. ಅದು ಸರಿಯಾಗಿರಲ್ಲ ಕಣ. ಅದೆಲ್ಲ ಏನು ತೊಂದ್ರೆ ಇಲ್ಲ, ನೋಡ್ಕೊಳ್ಳೋಣ ಬಿಡಿ. ಮೊದಲು ನಾನ್ ಫ್ರೆಶ್ ಆಗ್ಬೇಕು. ಆ ಗೋಡೆ ಹತ್ತಿ ಎಗರುವಾಗ ಇದ್ರೆ ನಿಮ್ಗೇನಾಯ್ತು? ಅಲರ್ಜಿ ಇದೆಯಾ? ಪ್ರಿಯಾಗೆ ಒಂದು ಚಿಕ್ಕ ವ್ಯಾಧಿ ಇದೆ. ನ್ಯೂಕ್ಲಿಯರ್ ಬಾಂಬ್ ಬಂದ್ ಬಿದ್ರು ಇವಳಿಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಧೂಳ್ ಬಿದ್ರು, ವಸ್ತುಗಳು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇವಳಿಗೆ ತಡ್ಕೊಳಕ್ಕೆ ಆಗಲ್ಲ ನೋಡಿ. ಇವಳನ್ನ ಇಷ್ಟೊಂದು ಕ್ಲೀನ್ ಆಗಿ ನೋಡಿದ್ಮೇಲೆ ನಮ್ಮ ಅಮ್ಮ ಅಪ್ಪ ಕೂಡ ಈ ಮನೆಗೆ ಬರೋದೇ ಇಲ್ಲ. ಹಲೋ. ಅವ್ರನ್ನ ಕರೀರಿ. ಜೆರಿ, ಟೀ ಶರ್ಟ್ ಚೆನ್ನಾಗಿದೆಯಲ್ಲ? ಸೂಪರ್ ಮ್ಯಾನ್ ಅವಂದಿದು. ನನ್ ಫಸ್ಟ್ ನೈಟ್ ಇಷ್ಟು ಬೇಗ ನಡೆಯುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನಾಯ್ತು? ಕಿವಿ ಕೇಳಿಸ್ಲಿಲ್ವಾ? ಅಲ್ಲಿ ಹೋಗಿ ಜೆರಿ, ಬರ್ತೀನಿ. ಜೆರಿ, ಅಲ್ಲಿ ಹೋಗಿ ಕರೀರಿ. ಅಲ್ಲೇ ಹೋಗಿ ಕರಿಬೇಕಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ. ನಗು 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 ನಗು. ಮೇಂಟೈನ್ ಮಾಡಿದ್ದೀರಾ ಸಾಕು. ಕೇಕ್ ರೆಡಿ. ಬನ್ನಿ ಬೇಗ ಬನ್ನಿ. ಬರ್ತೀನಿ, ಹೋಗು. ಕೇಕು ತುಂಬಾ ಮುಖ್ಯ. ಛೇ, ಅಸಹ್ಯ ಆಗ್ಬಿಡ್ತಲ್ಲ. ಏಯ್, ಅವ್ರು ಬರ್ಬೇಕಾದ್ರೆ ಸ್ವಲ್ಪ ನಗೆ. ಬಂದ್ರು ಅಲ್ಲಿ ನೋಡು